ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಸ್ಯಾಂಡಲ್ವುಡ್ನಲ್ಲೂ ಸಹ ಗೌರಿ ಗಣೇಶ ಹಬ್ಬವನ್ನು ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ಜೊತೆ ಇದೀಗ ಇದ್ದಾರೆ ಸೋನಿಕಾ ಗೌಡ ಅವರು. ಅವ್ರ ಮನೆಯಲ್ಲಿ ಇವತ್ತು ಗಣಪನನ್ನು ತುಂಬಾನೇ ಅದ್ಧೂರಿಯಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರುವಂಥದ್ದು. ಸೊ ಅವರು ಕೂಡ ಗೌರಿ ಥರನೇ ರೆಡಿ ಆಗಿದ್ದಾರೆ. ಸೊ ಸೋನಿಕಾ ಅವರೇ, ಫಸ್ಟ್ ಆಫ್ ಆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮನೆ ಗಣಪ ತುಂಬಾನೇ ಅದ್ಧೂರಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬಾ ಅಂದರೆ ಹಬ್ಬ ಮತ್ತು ಸಂಭ್ರಮ ಅಂತಂದರೆ ತುಂಬಾ ಇಷ್ಟನಾ ನಿಮಗೆ, ಹೇಗೆ ಅಂತ? ಹೌದು, ಎಲ್ಲ ವರ್ಷ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಹಬ್ಬನೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಗೌರಿ ಗಣೇಶ ಅಂತೂ ಇನ್ನೂ ಸ್ಪೆಷಲ್, ಬಿಕಾಸ್ ನಮ್ಮ ಮನೇಲಿ ಮಕ್ಳುಗಳಿದ್ದಾರೆ. ಸೊ ತುಂಬ ವರ್ಷದಿಂದ ವಿ ಬಿನ್ ಸೆಲೆಬ್ರೇಟಿಂಗ್. ಸೊ ನಿಮ್ಮ ಬಾಲ್ಯದ ಗೌರಿ ಗಣೇಶ ಹಬ್ಬ ಅಂತ ಅಂದಾಗ ಯಾವ ಥರ ಇರ್ತಿತ್ತು? ಈಗೆಲ್ಲ ಗೊತ್ತಲ್ವ, ಮನೆಯಲ್ಲೇ ನಾವು ಕೂರಿಸ್ತೀವಿ, ಪೂಜೆ ಮಾಡ್ತೀವಿ. ಸೊ ಆ ಥರದ್ದಿರುತ್ತೆ. ಆದರೆ ನಾವು ಬಾಲ್ಯದಲ್ಲಿ ಬೇರೆ ಥರನೇ ಇರ್ತಾಯಿತ್ತು. ಅಂದರೆ ಎಲ್ಲಾದರೂ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರೆ ನಾವೆಲ್ಲ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ನಿಮ್ಮ ಬಾಲ್ಯದಲ್ಲಿ ಯಾವ ಥರ ಇರ್ತಿತ್ತು? ಸೊ ನಾನು ಚಿಕ್ಕವಳಿದ್ದಾಗ ಐ ಡೋಂಟ್ ಹ್ಯಾವ್, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಿಕಾಸ್ ಹೆಣ್ಣು ಹುಡುಗಿ ಆಗಿರೋದ್ರಿಂದ ಯೂಶ್ವಲಿ ಮನೇಲೇ ಇರ್ತಿದ್ದೆ. ಆ್ಯಂಡ್ ನಾವು ಮುಂಬೈಲಿರೋದ್ರಿಂದ ಮುಂಬೈಲಿ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಇನ್ನು ಬ್ಯಾಂಗ್ಳೂರ್ಗಿಂತ ಇನ್ನೂ ಜೋರಾಗಿ ಮಾಡ್ತಾರೆ. ಸೊ ಎಲ್ಲರೂ ಫ್ಲ್ಯಾಟ್ ಕೆಳಗಡೆ ಯೂಶ್ವಲಿ ಸೆಲೆಬ್ರೇಟ್ ಮಾಡ್ತಿದ್ವಿ ಒಂದು ಕಡೆ. ಸೊ ಆ ಥರ ಮೆಮರೀಸ್ ಇದೆ ಇನ್ನು. ಸೊ ಹೆಣ್ಮಕ್ಳಿಗಂತೂ ಹಬ್ಬ ಬಂತು ಅಂತಂದರೆ ತುಂಬಾ ಖುಷಿ. ಯಾಕಂದರೆ ಎಲ್ಲರೂ ಬಾಯ್ಸ್ ಎಲ್ಲ ಏನು ಇವತ್ತು ಸೆಲೆಬ್ರೇಟ್ ಮಾಡ್ತಾರಷ್ಟೇ ಹಬ್ಬದ ದಿನ. ಆದರೆ ನಾವು 3 ದಿನಕ್ಕೆ ಮುಂಚೆನೇ ನಮ್ಮದು ಹಬ್ಬದ ಸಡಗರ ಶುರು ಆಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಪೂಜೆಗೆ ಒಂದಷ್ಟು ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಎಲ್ಲವೂ 3 ದಿನದ ಮುಂಚೆನೇ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ನಿಮ್ಮದು ಹಾಗೇನೇ? ಹೀಗೆ ನಮ್ದು ಇನ್ನೂ ಮುಂಚೆನೇ ಪ್ಲ್ಯಾನಿಂಗ್ ಆಗಿರುತ್ತೆ. ನಮ್ಮ ಮನೇಲಿ ಯೂಶ್ವಲಿ ಎಲ್ಲ ಹೆಣ್ಮಕ್ಳೇನೆ, ನನ್ನ ತಮ್ಮ, ನಮ್ಮ ಮಾಮ. ಸೊ ಫ್ಯಾಮ್ಲಿ ಅವ್ರು ಬಿಟ್ಟರೆ ಮಿಕ್ಕಿದವರು ನಾವೆಲ್ಲರೂ ಮುಂಚೆನೇ ಯಾವ ಡ್ರೆಸ್ ಹಾಕೋದು, ಏನು ಮ್ಯಾಚಿಂಗ್ ಬಳೆಗಳು. ಸೊ ಇಟ್ಸ್ ಲೈಕ್ ಆ ಒಂದು ಹಬ್ಬ ಹತ್ರ ಬಂದಾಗಲೇ ಇನ್ನೂ ತುಂಬಾ ಖುಷಿ ಆಗುತ್ತೆ. ಆ ಅಟ್ಮಾಸ್ಫಿಯರೇ ತುಂಬ ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್. ಸೊ ಗಣಪ ಅಂತ ಅಂದರೆ ನಿಮ್ಗೆ ಎಷ್ಟು ಫೇವ್ರೇಟ್? ನಾನು ಆಲ್ರೆಡಿ ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿದೆ, ನೀವೇ ಖುದ್ದಾಗಿ ಗಣಪತಿಯನ್ನು ತಯಾರಿಸೋದಾಗಿರ್ಬೋದು, ಜೇಡಿ ಮಣ್ಣು ತೊಗೊಂಡು ಬಂದುಬಿಟ್ಟು. ಸೊ ಹೇಳ್ತಾ ಇದ್ರಿ ಪ್ರತಿ ವರ್ಷವೂ ಅದೇ ಥರ ಮಾಡೋದು, ನಾನೇ ತಯಾರಿ ಮಾಡ್ತೀನಿ ಗಣಪನನ್ನು ಅಂತ ಹೇಳ್ಬಿಟ್ಟು. ನಿಮ್ಮನೇಲೂ ಈಗ ಆಲ್ರೆಡಿ 3 ಗಣಪ ರೆಡಿಯಾಗಿದ್ದಾರೆ ಆ ಥರ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು? ಇಲ್ಲ, ಆ್ಯಕ್ಚುಲಿ ಹೌದು. ಒಂದು ನಿಮಿಷ. ಓಕೆ, ಎಲ್ಲ ವರ್ಷವೂ ಯೂಶ್ವಲಾಗಿ ನಾವು ಈಚೆಯಿಂದ ತರ್ತೀವಿ. ಈ ವರ್ಷ ಇನ್ನೊಂದು ಚೂರು ಸ್ಪೆಷಲ್. ಯಾಕೆಂದರೆ ನಾನು, ನನ್ನ ತಮ್ಮ ಮತ್ತು ತಂಗಿ ಒಂದು ವರ್ಕ್ಶಾಪ್ ಇತ್ತು. ಸೊ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ನಮ್ಮ ಕೈಯಾರೆ ಮಾಡಿದ್ವಿ 3 ಗಣೇಶ. ಮುದ್ದಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಅದು ಬಿಟ್ಟರೆ ನಮ್ಮ ಮೇನ್ ಗಣಪ ನಮ್ಮ ಮಾಮ ಸೆಲೆಕ್ಟ್ ಮಾಡಿರೋದು. ತುಂಬಾ ಖುಷಿ ಆಗ್ತದೆ ಇನ್ಫ್ಯಾಕ್ಟ್. ಯಾಕೆ ನಿಮಗೆ ಗಣೇಶ ಹಬ್ಬ ಅಂದ್ರೇ ಸ್ಪೆಷಲ್ ಅಂತ? ನನ್ನ ಗಣೇಶ ಹಬ್ಬ ಅಂತಲೇ ಎಲ್ಲ ಹಬ್ಬನೂ ನಂಗೆ ನಾನು ಗಣೇಶ ಹಬ್ಬ ಅಂತಲೇ ಅಲ್ಲ, ಎಲ್ಲ ಹಬ್ಬನೂ ಕೂಡ ನಾನು ತುಂಬ ಮನಸಾರೆ ಇಷ್ಟಪಟ್ಟು ಮಾಡ್ತೀನಿ. ನಾನು ಅಡುಗೆ ಮನೆಗಂತೂ ಹೋಗಲ್ಲ, ಅಡುಗೆ ಎಲ್ಲ ಫ್ಯಾಮ್ಲಿಯವ್ರು ನೋಡ್ಕೊತಾರೆ. ಬಟ್ ಹಬ್ಬದೇನೇ ಡೆಕೋರೇಷನ್ಸು ಇಲ್ಲ ಹಬ್ಬಕ್ಕೆ ಏನೇನು ಬೇಕಾಗುತ್ತೋ ನಾನು ತುಂಬ ಪರ್ಟಿಕ್ಯುಲರಾಗಿ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ. ಸೊ ನನಗೆಲ್ಲ ಹಬ್ಬ ತುಂಬ ಸ್ಪೆಷಲಾಗಿ ಮನಸ್ಫೂರ್ತಿಯಾಗಿ ಮಾಡ್ತೀವಿ ಇನ್ಫ್ಯಾಕ್ಟ್. ಸೊ ಅಂದರೆ ನೀವೇನು ಅಡುಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಬರೀ ಜಸ್ಟ್? ಅದಂತೂ ನಿಜಾನೇ. ನಾನು ಅಡುಗೆ ಮನೆಗೆ ಹೋಗಲ್ಲ. ಇನ್ಫ್ಯಾಕ್ಟು ನನ್ನ ತಂಗಿ, ನಮ್ಮಮ್ಮ, ಅತ್ತೆ ಅವರೇ ಅಡುಗೆ ಮನೆ ಕಂಪ್ಲೀಟಾಗಿ ನೋಡ್ಕೊತಾರೆ. ತಿನ್ನೋಕೆ ಮಾತ್ರ ಹೋಗ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿ ಅಡುಗೆನೂ ಮಾಡಿರ್ತಾರೆ. ಸೊ ಹಬ್ಬದ ಊಟನೂ ಕೂಡ ಇಟ್ಸ್ ವೆರಿ ಸ್ಪೆಷಲ್ ನಮ್ಮ ಮನೆಯಲ್ಲಿ. ಗಣೇಶ ಅಂತ ಅಂದ್ರೇ ವಿಘ್ನ ನಿವಾರಕ. ಸೊ ನಿಮ್ಮ ಲೈಫಿನ ಒಂದು ವಿಘ್ನ ಈ ವರ್ಷ ಹೋಗಲಿ ಅಂತ ಅನ್ನೋದಾದರೆ ಏನದು? ಯಾವ ಒಂದು ಅಂದರೆ ಯಾವುದಾದ್ರೂ ಎನಿ ಟಾಪಿಕ್ ಆಗಿರ್ಬೋದು, ಹಾಬೀಸ್ ಆಗಿರ್ಬೋದು, ಇಂಥದ್ದೊಂದು ನನ್ನ ಲೈಫಿಂದ ಹೋಗಲಿ ಅನ್ನೋದಾದರೆ ಏನು? ಸೊ ಯೂಶ್ವಲಾಗಿ ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇದೆ, ಸ್ವಲ್ಪ ಶಾರ್ಟ್ ಟೆಂಪರ್ಡ್ ನಾನು. ಅದು ಬಿಟ್ಟರೆ ಈ ವರ್ಷ ಎಲ್ಲನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಹೋಗ್ತಾ ಇದೆ. ಒಂದು ನಾನು ಅವಾಯ್ಡ್ ಮಾಡಿ ದೇವ್ರ ಹತ್ರ ಕೇಳ್ಕೋಬೇಕು, ನಾನು ಕೋಪ ಒಂಚೂರು ಕಮ್ಮಿ ಮಾಡಬೇಕು ಅಂತ ಅಷ್ಟೇ. ಸೊ ಆ್ಯಸ್ ಎ ನಟಿಯಾಗಿ ಮತ್ತು ಬಿಸ್ನೆಸ್ ವಿಮೆನ್ ಆಗಿ ತುಂಬಾ ಬ್ಯುಸಿ ಆಗಿದ್ದೀರಾ. ಸೊ ಎರಡನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು? ಸೊ ಈಗ ಜಾಸ್ತಿ ಬಿಸ್ನೆಸ್ಸಲ್ಲಿದ್ದೀನಿ. ಯೂಶ್ವಲಾಗಿ ಈಗ ಒಂದು 2 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಮೂವೀಸಲ್ಲಿ ಈಗ ಒಂದು 4 ಇಯರ್ಸ್ ಆಯಿತು ಬ್ರೇಕ್ ಕೊಟ್ಟು. ಬಟ್ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಬ್ರೇಕ್ ಆಯಿತು, ಬಟ್ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ. ಈಗ ಸ್ಟಾರ್ ನಟನ ಜೊತೆ ಕಮ್ ಬ್ಯಾಕ್ ಮಾಡ್ತೀರಾ ಅಂತ ಅನ್ನೊಂದು ಸುದ್ದಿ ಇದೆ, ನಿಜನಾ? ಎಸ್, ಆ್ಯಕ್ಚುಲಿ ಹೌದು. ಅದು ಅಫಿಷಿಯಲಾಗಿ ಅನೌನ್ಸ್ ಆದಾಗ ಖಂಡಿತ ಹೇಳ್ತೀನಿ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ. ಸೊ ಇನ್ನು ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ, ಸೋನಿಕಾ ಗೌಡ ಅವ್ರಿಗೆ ಬಿಗ್ ಬಾಸಿಂದ ಆಫರ್ ಬಂದಿದೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಿದೆ, ನಿಜಾನಾ ಅದು? ಇಲ್ಲ, ಯೂಶ್ವಲಾಗಿ ಇಲ್ಲ. ಒಂದು 2-3 ಇಯರ್ಸಿಂದ ನಾನು ಇನ್ಫ್ಯಾಕ್ಟ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಇಟ್ ಇಸ್ ಗೋಯಿಂಗ್ ಆನ್. ಬಟ್ ಸದ್ಯಕ್ಕಿಲ್ಲ, ಹಂಗೆ ಬಂದ್ರೂ ಕೂಡ ಇಟ್ ಇಸ್ ನಾಟ್ ಅಫಿಷಿಯಲಿ ಸಪೋಸ್ ಟು ಹೇಳಂಗೂ ಇರಲ್ಲ ಅಲ್ಲ. ಸೊ ನೋಡೋಣ. ಬಿಗ್ ಬಾಸ್ ಬಂದರೆ ಹೋಗ್ತೀರಾ ಅಂತ ಆಫರ್ ಬಂದರೆ? ಬಂದಿತ್ತು ಆ್ಯಕ್ಚುಲಿ 2 ವರ್ಷ ಸತತ ಬಂದಿತ್ತು. ಬಟ್ ನಾನೇ ಒಂದು ಸ್ವಲ್ಪ ಬ್ಯಾಕ್ಔಟ್ ಮಾಡಿದ್ದೆ. ಬಟ್ ನೋಡೋಣ, ಅಕಸ್ಮಾತ್ ಈ ವರ್ಷ ಏನಾದರೂ ಇಫ್ ಅಟ್ ಆಲ್ ಇಟ್ ಇಸ್, ಸೊ ಹೋಗ್ತೀನಿ. ಯಾಕೆ ನಟಿ ಆಗಬೇಕು ಅನ್ನೋ ಆಸೆ ನಿಮಗೆ ಅಂತ?
ಸೊ ಸ್ಟಾರ್ಟಿಂಗಿಂದಾನು ನಟಿ ಆಗ ಆಸೆ ನನಗೆ ಜಾಸ್ತಿ ಇರಲಿಲ್ಲ. ಐ ವಾಸ್ ಮೋರ್ ಇನ್ ಟು ಅದರ್ ಥಿಂಗ್ಸ್. ಬಟ್ ನಮ್ಮಮ್ಮ ನನ್ನ ಫ್ಯಾಮ್ಲಿಯವ್ರಿಗೆ ಇನ್ಫ್ಯಾಕ್ಟ್ ಇಷ್ಟ ಆಯಿತು. ಸೊ ಫಸ್ಟ್ ಮೂವಿ ಅದರಿಂದ ನಾನು ಬಂದೆ. ಹಾಗೆ ಆಮೇಲೆ ಮಾಡ್ತಾ ಮಾಡ್ತಾ ನನಗೆ ಅದ್ರ ಮೇಲೆ ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಇಂಟ್ರೆಸ್ಟ್ ಬಂತು. ಬಟ್ ಬಿಸ್ನೆಸ್ ಮಧ್ಯೆ ಕೋವಿಡ್ ಬಂದಾಗಲಿಂದ ಎಲ್ಲನೂ ಒಂದು ಸ್ವಲ್ಪ ಬ್ರೇಕ್ ಆದಾಗ ನಂದು ಒಂದು ಚೂರು ಅದೇ ಥರ ಒಂದು ಸ್ಟೆಪ್ ಬ್ಯಾಕ್ಔಟ್ ಆಯಿತು. ಬಟ್ ಬಿಸ್ನೆಸ್ಸಲ್ಲಿ ಮುಂದೆ ಬಂದೆ. ಸೊ ಮುಂದಕ್ಕೆ ನೋಡೋಣ ಹೌ ಎವರ್ ಇಟ್ ಗೋಸ್. ಸೋನಿಕಾ ಗೌಡ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಅಂತ ಬಂದಾಗ ಯಾರು ತುಂಬ ರೋಲ್ ಮಾಡಲ್ ಅಂತ ಅನ್ನಿಸ್ತಾರೆ, ಹೀರೋಯಿನ್ ಮತ್ತು ಹೀರೋ? ನನಗೆ ಡಿ ಬಾಸ್. ಐ ಆಮ್ ಫಾರ್ ಎವರ್ ಅ ಡಿ ಬಾಸ್ ಫ್ಯಾನ್. ನನಗೆ ವಾಟ್ ಎವರ್ ಇಟ್ ಇಸ್, ಐ ರಿಯಲಿ ಲೈಕ್ ಹಿಮ್. ನನಗೆ ಅವ್ರ ಆ್ಯಕ್ಟಿಂಗ್ ಆದರೂ ಸರಿ, ಅವ್ರ ಪರ್ಸ್ನಲಿ ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ. ನಟಿ ಆದರೆ ನನಗೆ ಕನ್ನಡಲ್ಲೇ ಹೇಳಬೇಕು ಅಂದರೆ ಇವಾಗ ಕರೆಂಟ್ಲಿ ಐ ಲೈಕ್ ರಚಿತಾ ರಾಮ್. ಅವ್ರು ಅವಾಗಿಂದನೂ ಶಿ ಇಸ್ ಬೀನ್ ದೇರ್. ಸೊ ಅವರು ಸ್ಕ್ರೀನ್ ಪ್ರೆಸೆನ್ಸು ಮತ್ತು ಅವರು ಒಳ್ಳೆ ಮೂವೀಸ್ ಮಾಡ್ಕೊಂಬಂದಿರೋ. ಸೊ ಐ ರಿಯಲಿ ಲೈಕ್ ಅವರು. ನೀವು ಸ್ವಲ್ಪ ಸಿಮಿಲಾರಿಟೀಸ್ ಇದೆ ನಿಮ್ಮಲ್ಲೂ, ಯಾರಾದರೂ ಆ ಥರ ಹೇಳಿದಾರಾ ರಚಿತಾ ರಾಮ್ ಹೇಗೆ? ರಚಿತಾ ರಾಮ್ ಹೇಳಿದ್ದಾರೆ. ಇಲ್ಲ, ನನಗೆ ಎಷ್ಟೊಂದು ಜನ ರಶ್ಮಿಕಾ ಮಂದಣ್ಣ ಅಂತಾರೆ, ಬಟ್ ನನಗೆ ಹಂಗೆ ಅನಿಸಲ್ಲ ಇನ್ಫ್ಯಾಕ್ಟ್ ಅದು. ನೀನು ಡಿ ಬಾಸ್ ಅವ್ರ ಬಗ್ಗೆ ಹೇಳೋದಾದರೆ, ಈಗ ಸದ್ಯದ ಸಿಚುವೇಶನ್ಸ್ ನಿಮಗೂ ಗೊತ್ತಿರೋವಂಥದ್ದೇ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಆ್ಯಸ್ ಎ ಫ್ಯಾನ್ ಅಂತ ಹೇಳ್ತಿದ್ದಾರೆ, ಫ್ಯಾನ್ ಆಗಿ ನೋವು ಆಗ್ತಿದೆಯಾ? ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿ. ಆ್ಯಕ್ಚುಲಿ ನೋವು ಆಗ್ತಿದೆ. ಇನ್ಫ್ಯಾಕ್ಟ್ ಅವ್ರನ್ನ ಪದೇ ಹಿಂಗೆ ನ್ಯೂಸಲ್ಲಿ ನೋಡೋದು ಕೂಡ ಬೇಜಾರಾಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ಲಾ ಮುಂದೆ ನಾವೇನು ಮಾತಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ. ಇಟ್ ಹ್ಯಾಸ್ ಟು ಗೋ ಅಕಾರ್ಡಿಂಗ್ ಟು ದ ಲೋ. ಬಟ್ ಆ್ಯಸ್ ಗೌರಿ ಗಣೇಶ್ ಇರೋದ್ರಿಂದ ಅವ್ರ ಮೇಲೆ ಇನ್ನೊಂಚೂರು ಎಕ್ಸ್ಟ್ರಾ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಏನಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀರಾ? ಐ ರಿಯಲಿ ಲೈಕ್ ಹಿಮ್. ಅವ್ರನ್ನ ಕಂಡ್ರೆ ಇಷ್ಟ. ಬಟ್ ಏನಾಗಿದೆಯೋ ಅಲ್ವಾ ಅದು ನಮಗೆ ಪರ್ಸ್ನಲಿ ಗೊತ್ತಿಲ್ಲ. ಬಟ್ ಅವ್ರಂದ್ರೆ ಇಷ್ಟ ನನಗಷ್ಟೇ. ಇಂಡಸ್ಟ್ರಿನಲ್ಲಿ ಈಗ ಗೊತ್ತಿರೋ ಅಂಥದ್ದೇ ಅಂದರೆ ಹೆಣ್ಮಕ್ಳು ಫೇಸ್ ಮಾಡುವಂಥ ಒಂದಷ್ಟು ತೊಂದರೆಗಳಾಗಿರ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಟಿ ಅಂದ ಕೂಡಲೇ ಕೆಲವೊಂದು ಜನರು ಇರ್ತಾರೆ, ಕೆಟ್ಟ ಕಮೆಂಟ್ಸ್ಗಳು ಹಾಕೋದು. ಸೊ ಅಫ್ಕೋರ್ಸ್ ಇವತ್ತು ಗಣಪತಿ ಹಬ್ಬ, ಇದನ್ನೆಲ್ಲ ಮಾತಾಡೋ ಹೋಗಿಲ್ಲ. ಆದರೂ ಈ ಹಬ್ಬದ ಮೂಲಕ ಎಲ್ಲರೂ ಸರಿ ಹೋಗಲಿ ಅನ್ನೋದನ್ನು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಅಂತ. ಸೊ ಯಾವ ಥರ ಫೇಸ್ ಮಾಡ್ತೀರಾ ಇದನ್ನೆಲ್ಲ, ಏನು ಹೇಳ್ತೀರಿ ಅಂತ? ನಾನು ಪರ್ಸ್ನಲ್ ಆಗಿ ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಇಂಡಸ್ಟ್ರಿ ಅಂತಲೇ ಅಲ್ಲ, ಯಾವುದೇ ಒಂದು ಬಿಸ್ನೆಸ್ ಆದರೂ ಸರಿ, ಯಾವುದೇ ಒಂದು ಬ್ಯಾಕ್ಗ್ರೌಂಡಲ್ಲಿ ಕೆಟ್ಟದ್ದು ಒಳ್ಳೆಯದು ಎರಡೂ ಇದ್ದೇ ಇರುತ್ತೆ. ಸೊ ಅದು ನಿಮ್ಮ ಮೇಲಾಗುತ್ತೆ, ನಿಮ್ಮ ಮೇಲೆ ಡಿಪೆಂಡಿಂದ. ನೀವು ಅಕಸ್ಮಾತು ಇಟ್ಸ್ ಯೋರ್ ಚಾಯ್ಸ್. ನೀವು ಒಳ್ಳೆ ರೀತಿಯಲ್ಲಾದರೂ ಮಾಡ್ಬೋದು, ನಿಮ್ಮ ಕೆಟ್ಟ ದಾರಿಯಲ್ಲೇ ಹೋಗಿ ಮಾಡಬೇಕು, ಇಟ್ಸ್ ಯೋರ್ ಚಾಯ್ಸ್. ಬಟ್ ಅದು ಎಷ್ಟೇ ನಾವು ಕೆಟ್ಟ ದಾರಿಯಲ್ಲಿ ಹೋಗಿ ಬಂದ್ರೂ ಇಟ್ ಈಸ್ ಆಲ್ವೇಸ್ ಒಂದು ಕಮ್ಬ್ಯಾಕೇ ಆಗುತ್ತೆ. ಬಟ್ ಒಳ್ಳೆ ದಾರಿಯಲ್ಲಿ ಒಂದು ಪಾಯ್ಸ್ ತೊಗೊಂಡು ಲೈಫ್ ತೊಗೊಂಡು ಹೋದರೆ ಐ ರಿಯಲಿ ಫೀಲ್ ಇಂಡಸ್ಟ್ರಿ ಅಂತಲೇ ಅಲ್ಲ, ಯಾವುದೇ ಒಂದು ಇದರ ವರ್ಕ್ ರಿಲೇಟೆಡಲ್ಲೂ ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಅಷ್ಟೇ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದೀರಾ, ಹೆಣ್ಮಕ್ಳು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಆ್ಯಕ್ಚುಲಿ ಏನು ಮಾಡಬೇಕು, ಏನು ಹೇಳ್ತೀರಿ? ಅಫ್ಕೋರ್ಸ್ ಈಗ ಹೆಣ್ಮಕ್ಳು ನೀವು ನೋಡ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರಾರಾಜಿಸ್ತಿರೋದೇ ಹೆಣ್ಮಕ್ಳು. ಸೊ ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಆಲ್ರೆಡಿ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ. ಒಂದಷ್ಟು ಟಿಪ್ಸ್ ಕೊಡೋದಾದರೆ ಆ್ಯಸ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಏನು ಹೇಳ್ತೀರಿ ಅಂತ? ಸೊ ನಂಗೆ ಬಿಸ್ನೆಸ್ ಅಂದರೆ ಆ್ಯಕ್ಚುಲಿ ತುಂಬಾ ಇಷ್ಟ. ಬಟ್ ಈ ಸ್ಟೇಜಿಗೆ ಬರೋದು ನನಗೆ ತುಂಬ ಈಸಿ ಆಗಿರಲಿಲ್ಲ. ನಾನು ಫಸ್ಟ್ ಬಿಸ್ನೆಸ್ಸೂ ಅಷ್ಟೇ, ಅದು ಸ್ವಲ್ಪ ಫಸ್ಟ್ ಬಿಸ್ನೆಸ್ ನಂಗೆ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಸೆಕೆಂಡ್ ಬಿಸ್ನೆಸ್ ನಂಗೆ 10 ಮಂತ್ಸ್ ತುಂಬ ಓಡ್ತಾ ಬಿತ್ತು. ಬಟ್ ಸಮ್ವೇರ್ ಹಾರ್ಡ್ ವರ್ಕ್ ಆ್ಯಂಡ್ ತುಂಬ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಸೊ ಬಿಸ್ನೆಸ್ ಮತ್ತು ಮೂವೀಸ್ ಎರಡೂ ಅಟ್ ಅ ಟೈಮ್ ಮಾಡೋದು ತುಂಬ ಆ್ಯಕ್ಚುಲಿ ಕಷ್ಟ ಇದೆ ಹೇಳ್ಬೋದು. ಬಟ್ ಯಾರೋ ಒಬ್ಬರು ನಿಲ್ಸಿ ಮಾಡೋದು ಡಿಫ್ರೆಂಟ್. ಬಟ್ ನನ್ನ ಬಿಸ್ನೆಸ್ಸಲ್ಲಿ ನಾನಾಗೆ ಖುದ್ದಾಗಿ ಹೋಗಿ ನಿಂತು ನನಗೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಯಿತು. ಬಟ್ ಇವಾಗ ಒಂದು 4-5 ಮಂತ್ಸಿಂದ ಸ್ಟೆಬಿಲಿಟಿ ಅದು ಬಂದಿದೆ. ಆ್ಯಂಡ್ ಹೋಪ್ಫುಲ್ ಹಿಂಗೆ ಮುಂದಕ್ಕೆ ಹೋದರೂ ಸಾಕು. ಯಾವ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ? ಹೆಣ್ಮಕ್ಳಿದೆ ಅಂತಾನಲ್ಲ, ಎಲ್ಲ ಬಿಸ್ನೆಸ್ಸಲ್ಲೂ ಕೈ ಹಾಕ್ಬೇಕು. ಇವಾಗ ಇನ್ಫ್ಯಾಕ್ಟ್ ನೀವು ನೋಡಿದ್ರು ಗಂಡಸರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಈಚೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳೇ ಜಾಸ್ತಿ ಕೂಡ ದುಡಿತಾರೆ ಅಂತಲೂ ಹೇಳ್ಬೋದು. ಸೊ ಎಲ್ಲ ಕೆಲಸದಲ್ಲೂ ಇವಾಗ ಮುಂದೆ ಬಂದಿರೋದ್ರಿಂದ ಯು ಶುಡ್ ಎಲ್ಲ ಕೆಲಸಕ್ಕೂ ಕೈ ಹಾಕಿ. ಬಟ್ ಅಷ್ಟೇ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇರಬೇಕು ಮೇಯ್ನಾಗಿ ಬಿಸ್ನೆಸ್ಸಲ್ಲಿ. ಅಷ್ಟು ಈಸಿಯಾಗಿ ಯಾವ ಬಿಸ್ನೆಸ್ಸೂ ಸಕ್ಸಸ್ ಆಗಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಿ? ಏನಿಲ್ಲ, ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ಆಗಿತ್ತು ನನ್ನ ಇಂಡಸ್ಟ್ರಿಯಲ್ಲೂ ಕೂಡ. ಸೊ ಇವಾಗ ಕಮ್ಬ್ಯಾಕ್ ಮಾಡೋದ್ರಲ್ಲೂ ತುಂಬ ಖುಷಿ ಇದೆ. ಸೊ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಇಟ್ಸ್ ಕ್ವೈಟ್ ಅ ಲಾಂಗ್ ಗ್ಯಾಪ್, ಬಟ್ ವಾಪಸ್ ಬಂದಾಗ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಈ ಗೌರಿ ಗಣೇಶ ನಿಮಗೆ ಮತ್ತಷ್ಟು ಅವಕಾಶಗಳನ್ನ ತಂದುಕೊಡ್ಲಿ, ಒಳ್ಳೆ ನಟಿಯಾಗಿ ಬೆಳೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸೋನಿಕಾ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.